ನಾಮಕ್ಕೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 20ನೇ ವಚನ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ವಾಕ್ಯದಲ್ಲಿ ನೋಡುವಾಗ ಅಬ್ರಹಾಮನು, ಇಸಾಕು, ದಾವೀದು, ಯೋಸೇಫು, ಮತ್ತೆ ಕಾಲೆಬು, ಯೆಹೋಶುವ, ನೋವಾ, ಯೋಬು ಇವರೆಲ್ಲ ನೋಡಿದಾಗ ಇವರೆಲ್ಲರೂ ದೇವರಿಗೆ ನಂಬಿಗಸ್ತರಾಗಿದ್ದಂತ ಎಷ್ಟೇ ಕಷ್ಟ, ದುಃಖ, ಬಾಧೆ, ಶೋಧನೆ ಬಂದಾಗಲೂ ಈ ಮೋಶೆ, ಅಹರೋನು ಇವರೆಲ್ಲರೂ ದೇವರು ಕೊಟ್ಟ ಕೆಲಸವನ್ನು ನಂಬಿಗಸ್ತೆಯಿಂದ ಮಾಡಿದರು. ನಂಬಿಗಸ್ತೆ ಇದರಿಂದ ದೇವರು ಅವರನ್ನು ಆಶೀರ್ವಾದ ಮಾಡಿದ್ದಾರೆ. ಪ್ರೇರೆ ಹೊಸ ಒಡಂಬಡಿಕೆಯಲ್ಲಿ ನೋಡಿದಾಗ ಪೌಲು ಮತ್ತೆ ಪೇತ್ರ, ಯೋಹಾನನು ಮತ್ತೆ ದೇವರ ಶಿಷ್ಯರು ಎಲ್ಲರೂ ಕೂಡ ದೇವರಿಗೆ ವಿಧೇಯರಾಗಿ ದೇವರ ಮಾತಿನ ಪ್ರಕಾರ ಅವರು ಸೇವೆಯಲ್ಲಿ ಹೋದರು. ಅನೇಕ ಅದ್ಭುತಗಳನ್ನು ಮಾಡಿದರು. ಅನೇಕರನ್ನು ದೇವರ ಕಡೆಗೆ ನಡೆಸಂತ ನೋಡುತ್ತೇವೆ. ಮತ್ತೆ ಸ್ತ್ರೀಯರಲ್ಲಿ ಕೂಡ ನಾವು ನೋಡಿದಾಗ ಎಸ್ತೇರು, ದೆಬೋರ, ರೂತು ಇವರೆಲ್ಲರೂ ಕೂಡ ದೇವರಿಗೆ ನಂಬಿಗಸ್ತರಾಗಿದ್ದರು. ದೇವರಿಗಾಗಿ ಜೀವಿಸೋದ್ರಿಂದ ಅವರ ಹೆಸರುಗಳ ಇವತ್ತಿನ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ ಪ್ರೇರೆ. ಆದರೆ ಈ ದಿನ ನಮ್ಮ ಜೀವನ ಹೇಗಿದೆ? ದೇವರಿಗೆ ನಂಬಿಗಸ್ತರಾಗಿ ಜೀವನ ಮಾಡುತ್ತಿದ್ದೇವೆ. ಸ್ವಲ್ಪ ಕಷ್ಟ, ದುಃಖ, ರೋಗ ಏನೇ ಬಂದರೂ ಆತನನ್ನು ಬಿಟ್ಟು ಈ ಲೋಕಾನುಸಾರವಾಗಿ ಜೀವನ ಮಾಡುತ್ತಿದ್ದೇವೆ. ಒಂದು ವೇಳೆ ಆ ಥರ ಇದ್ದರೆ ಈ ದಿನದಲ್ಲಿ ನಮ್ಮ ಜೀವನವನ್ನು ಮಾರ್ಪಡಿಸಿಕೊಂಡು ದೇವರಿಗಾಗಿ ನಂಬಿಕೆ ಇಸ್ಕೊಂಡು ಜೀವನ ಮಾಡೋಣ. ಅನೇಕ ಆಶೀರ್ವಾದಗಳನ್ನು ಹೊಂದೋಣ. ದೇವರು ಈ ವಾಕ್ಯವನ್ನು ದೀವಿಸಿ ಆಶೀರ್ವದಿಸಲಿ. ಆಮೆನ್.